ಸ್ಟಾರ್ಟ್. ನಮಸ್ಕಾರ, ಹೆಸರು ಅಶ್ವಿತ್ ಅಂತ. ಬ್ಯಾಂಗ್ಳೂರ್ 24/7.com ಇಂದ ಬಂದಿದ್ವಿ. ನಮ್ಮ ಜೊತೆ ಸಿ ಬಿ ನಾಗರಾಜ್ ಅವರು, ಎಲ್ಚನಹಳ್ಳಿ ವಾರ್ಡ್ ನಂಬರ್ 185. ಅವ್ರು ಇಂಟ್ಯೂಸ್ ಮಾಡ್ಕೊಳ್ಳೋಣ. ನಮಸ್ಕಾರ, ಸಿ ಬಿ ನಾಗರಾಜ್ ಅಂತ, 185 ವಾರ್ಡು, ಎಲ್ಚನಹಳ್ಳಿ ವಾರ್ಡ್. ಸರ್, ತಾವು ಏನು ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ ಸರ್? ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ನಿಂತ್ಕೊಂಡಿದ್ದೀವಿ ಸರ್. ವಾರ್ಡಿನ ಬಗ್ಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಅರಿವಿದೆ ಸರ್? ಹೌದು, 30 ವರ್ಷದಿಂದ ಇದೇ ಭಾಗದಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಇಲ್ಲಿ ಸಮಸ್ಯೆಗಳು ನನಗೆ ಅರಿವಿದೆ. ಸರ್, ತಮ್ಮ ಮೂಲ ಉದ್ದೇಶ ಮತ್ತು ಮೂಲ ಗುರಿಗಳು ಏನು ಸರ್? ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಸರ್, ಈ ವಾರ್ಡಿನ ಜನಗಳು ತಮ್ಮ ಹತ್ರ ಹೇಗೆ ಬಂದು ಸಂಪರ್ಕಿಸ್ತಾರೆ? ಅವರ ಕಷ್ಟಗಳನ್ನ ತಾವು ಹೇಗೆ ನೆರವೇರಿಸ್ತೀರಾ ಸರ್? ಈ ವಾರ್ಡು ಮಿಡ್ಲ್ ಕ್ಲಾಸ್ ವಾರ್ಡ್ ಆದ್ದರಿಂದ ಪ್ರತಿಯೊಂದು ಸಮಸ್ಯೆಗಳು ನನ್ನ ಹತ್ರ ಬಂದು ಹೇಳ್ತಾ ಇರ್ತಾರೆ. ಸರ್, ಜನರುಗಳೆಲ್ಲ ಬರೀ ಮಾತು ಕೊಡ್ತಾರೆ, ತಾವು ಮಾತು ಕೊಡ್ತೀರಾ? ಮಾತು ಕೊಟ್ಟಿಂದ ಹೇಗೆ ನೆರವೇರಿಸ್ತೀರಾ ಸರ್? ಖಂಡಿತ ನಾನು ಇಲ್ಲಿ ಸ್ಥಳೀಕನಾದ್ರಿಂದ ನಾನು ಮಾತು ಕೊಟ್ಟು ಬಿಟ್ಟರೆ ಜನಗಳಲ್ಲಿ ಅಪನಂಬಿಕೆ ಬರ್ತದೆ. ಅದರಿಂದ ನಾನು ಮಾತು ಕೊಟ್ಟ ಮೇಲೆ ಅದು ನಡ್ಕೊಳ್ತೀನಿ, ಪ್ರಾಮಾಣಿಕವಾಗಿ ನಡ್ಕೊಳ್ತೀನಿ. ಸರ್, ತಾವು ಗೆದ್ದು ಬಂದಮೇಲೆ ಈ ವಾರ್ಡ್ನಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ ಸರ್? ತಮ್ಮ ಮೂಲ ಉದ್ದೇಶಗಳೇನು ಸರ್? ಸರ್, ಈ ವಾರ್ಡ್ನಲ್ಲಿ ಹಾಸ್ಪಿಟ್ಲ್ಗಳು ಕರೆಕ್ಟಾಗಿಲ್ಲ, ಸಮುದಾಯ ಭವನ ಇಲ್ಲ, ಶೌಚಾಲಯಗಳಿಲ್ಲ, ಮತ್ತು ಚರಂಡಿಗಳು ಕರೆಕ್ಟಾಗಿಲ್ಲ. ಇಂಥವನ್ನೆಲ್ಲ ಮೊಟ್ಟಮೊದಲಿಗೆ ಮಾಡಬೇಕು ಅಂತ ನನ್ನ ಒಂದು ಆಸೆ ಇದೆ. ಸರ್, ಮತ್ತೆ ಸ್ವಲ್ಪ ಕ್ವಶನ್ಗಳಂದರೆ, ಈ ಏರಿಯಾದಲ್ಲಿ ಆಟದ ಮೈದಾನ, ಪಾರ್ಕು, ಪ್ಲೇ ಗ್ರೌಂಡ್, ಅದ್ರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಾ? ಹೌದು, ಆಟದ ಮೈದಾನ ಮತ್ತು ಪಾರ್ಕ್ನ 11 KV ಲೈನ್, 66 ಲೈನ್ KV ಇದೆ, ರೋಡ್ ಇದೆ, ಮತ್ತು CS ಸೈಟ್ಗಳಿದೆ. ಅದನ್ನೆಲ್ಲ ಪಾರ್ಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸರ್, ಮತ್ತು ಕಸ ಕಡ್ಡಿಗಳು, ನೀರಿನ ಸಮಸ್ಯೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಸ ಕಡ್ಡಿಗಳು ಕಾರ್ಪೊರೇಷನ್ನಲ್ಲಿ ಮಾಡ್ತಾ ಇರುವಂಥ ಕೆಲವು ಕೆಲಸಗಳು ಅದು ತುಂಬ ಒಂದು ಸುಸ್ಥಿತಿಯಲ್ಲಿ ನಡೀತಾ ಇದೆ. ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಆ ಕಸ ಕಡ್ಡಿಗಳನ್ನ ಕ್ಲೀನ್ ಮಾಡುವಂಥ ಒಂದು ಇದನ್ನು ನಿರ್ಮಾಣ ಮಾಡ್ತೀವಿ. ಸರ್, ಡ್ರೈನೇಜ್ ಪ್ರಾಬ್ಲಮ್ಮು ಮತ್ತು ಟ್ರಾಫಿಕ್ ಜಾಮ್ಸ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಡ್ರೈನೇಜ್ ಪ್ರಾಬ್ಲಮ್ಮು ಮೊದಲಿಂದನೂ ಇದೆ. ಇಲ್ಲಿ ತುಂಬ ನೀರು ನಿಲ್ಲುವಂಥ ಜಾಗಗಳು ಜಾಸ್ತಿ ಇದೆ. ಅಂಥವನ್ನೆಲ್ಲ ಡ್ರೈನೇಜ್ನ ಒಳ್ಳೆ ರೀತಿಯಲ್ಲಿ ಮಾಡಿಸ್ಬಿಟ್ಟು ಬಿಡ್ತು ದೊಡ್ಡ ದೊಡ್ಡ ಡ್ರೈನೇಜ್ಗಳು ಮಾಡಿಸ್ಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಸರ್, ಟಾರು, ಸ್ಟ್ರೀಟ್ ಲೈಟ್ಸು, ಬೀದಿ ನಾಯಿಗಳು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಲೇಬೇಕು. 3 ವರ್ಷದಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಅದನ್ನು ಕಾರ್ಪೊರೇಷನ್ಗಳೇ ಅಂಥವನ್ನೆಲ್ಲ ಒಂದು ಇದನ್ನು ಕಂಟ್ರೋಲ್ ತರೋಕ್ಕೆ ಇಷ್ಟಪಡ್ತೇನೆ. ಮತ್ತು ಡ್ರೈನೇಜು ಮತ್ತು ಲೈನು, ವಾಟರ್ ಮತ್ತು ಎಲೆಕ್ಟ್ರಿಕಲ್ ಲೈನು, ಅದೆಲ್ಲ ಸ್ಟ್ರೀಟ್ ಲೈಟ್ಸೆಲ್ಲ ಮಾಡೋದಕ್ಕೆ ನಾನು ತುಂಬ ಒಂದು. ಸರ್, ಮತ್ತು ಕೊನೆಯದಾಗಿ ಏನಂದರೆ ಭ್ರಷ್ಟಾಚಾರ, ಲಂಚಕೋರ್ತನ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭ್ರಷ್ಟಾಚಾರ ಯಾರೂ ನಿರ್ಮೂಲನೆ ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ. ಅದನ್ನು ಸಾಕಷ್ಟು ಇಲ್ಲಿ ಮಿಡ್ಲ್ ಕ್ಲಾಸ್ ಜನ ಆದ್ದರಿಂದ ₹100 ಕೊಡೋಕ್ಕೂ ಅವ್ರಿಗೆ ಶಕ್ತಿ ಇರಲ್ಲ. ನಮ್ಮ ಜನನ ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ. ಖಾತಾ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ನಾನು ಮಾಡಿಸ್ಕೊಡ್ತೀನಿ. ಸರ್, ಕೊನೆಯದಾಗಿ ತಾವು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಾನು ಜನರಿಗೆ ಏನು ಹೇಳ್ತೀನಿ ಅಂತಂದರೆ, ನಮ್ಮ ಕುಮಾರಣ್ಣ ಅವರು ಮಾಡಿರೋ ಸಾಧನೆಗಳು, ದೇವೇಗೌಡರು ಮಾಡಿರೋ ಸಾಧನೆಗಳು, ನನ್ನಲ್ಲಿರುವಂಥ ಒಂದು ನಾನು ಮಾಡಬೇಕು, ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಬೇಕು, ಈ ಒಂದು ಭಾಗದಲ್ಲಿ ವಾರ್ಡ್ನಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು ಅನ್ನೋ ಸಾಧನೆನ ಮುಂದಿಟ್ಕೊಂಡು, ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸನ ಮುಂದಿಟ್ಕೊಂಡು ನಾನು ಜನಗಳ ಮುಂದೆ ಹೋಗ್ತೀನಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.